ಅಂದರೆ ಇಲ್ಲಿ ಹೋಗುವಾಗ ನಮಗೆ ಏನಾಗ್ತಿದೆ ಅಂದರೆ ಅವರಿಗೆ ಬಿಸಿಲು ಮಳೆ ಬರುವಾಗ ನಮಗೆ ನೋಡುವಾಗ ಒಂಥರ ಬೇಜಾರಾಗ್ತಿತ್ತು ಅಂತ ಹೇಳಿದರೆ ಎಲ್ಲ ಸರಿ ಇದ್ದು ಕೂಡ ಈಗಿನ ಯುವಕರು ಮನೆಯಲ್ಲಿ ಕೂತ್ಕೊಳ್ತಾರೆ. ಅದಕ್ಕೋಸ್ಕರ ನನಗೆ ಹೇಳಿದ್ದೆ ಅವರ ಅಂಗಡಿ ತರ್ಪಲ್ ಹಾಕಿ ಸೋರ್ತಾ ಉಂಟು. ನಮ್ಮ ವಿಡಿಯೋ ನೋಡ್ಬೋದು 4 ತಿಂಗಳ ಹಿಂದೆ. ಮಧ್ಯಾಹ್ನ ಸಮಯ 12 ಗಂಟೆ ಆಗ್ತಾ ಬಂತು. ಇವತ್ತೊಂದು ವಿಶೇಷವಾಗಿ ಕನ್ಯಾಡಿಯ ನೀರ್ಚಿಲ್ಮೆ ಹತ್ರ ಇದ್ದೇವೆ. ನೋಡಿ, ಜಗದೀಶ್ ಅವರ ಶಾಪಿಗೆ ಬಂದಿದ್ದೇವೆ ನಾವು. ಇಲ್ಲಿಂದ ಸ್ವಲ್ಪ ಹತ್ತಿರ ಅವರ ಮನೆ ಇರೋದು ಅಲ್ವಾ? ನಿಮಗೆ ಏನಾಯಿತು, ಈ ಸ್ಥಿತಿಗೆ ಕಾರಣ ಎಂಥದ್ದು ಸ್ವಲ್ಪ ವಿವರಣೆ ಕೊಡಿ. ನಾನು ಪೇಂಟಿಂಗ್ ಮಾಡ್ತಿದ್ದೆ. ಪೇಂಟಿಂಗ್ 2010ರಲ್ಲಿ. ಅಲ್ಲಿಂದ ಕಟ್ಟಡದ ಮೇಲ್ಗಡೆ ಕೆಳಗಡೆ ಬಿದ್ದು ಬೆನ್ನು ಮೂಲೆ ಮುಟ್ತದೆ. ಇಲ್ಲಿಂದ ಕೆಳಗಡೆ ಸ್ಪರ್ಶ ಇಲ್ಲ. ಅದರಿಂದ ಬೇರೊಂದು ವೀಲ್ ಚೇರ್ ಬೇಕು ನನಗೆ, ಇದು ಎಲೆಕ್ಟ್ರಿಕ್. ಆದ ಕಾರಣ ಅದು ಚಾರ್ಜಿಗೆ ಇಡುದು. ಚಾರ್ಜಿಗೆ ಇಡುದು. ಇದು ಈ ವ್ಯಾಪಾರ ಎಷ್ಟು ದಿವಸದಿಂದ ಮಾಡ್ತಿದ್ರು ನೀವು? ಇದೊಂದು 2 ವರ್ಷ ಆಯಿತು ಶುರು ಮಾಡಿ. ನೋಡಿ, 2 ವರ್ಷದಿಂದ ಎಳ್ನೀರು ವ್ಯಾಪಾರ ಮಾಡ್ತಿದ್ದಾರೆ. ಒಂದು ಸ್ವಾವಲಂಬನೆ ಈಗಿನ ಯುವಕರಿಗೆ ಒಂದು ಸ್ಫೂರ್ತಿ ಇವರು. ಯಾಕಂತ ಹೇಳಿದರೆ ಎಲ್ಲ ಸರಿ ಇದ್ದು ಕೂಡ ಈಗಿನ ಯುವಕರು ಮನೆಯಲ್ಲಿ ಕೂತ್ಕೊಳ್ತಾರೆ. ಅದಕ್ಕೋಸ್ಕರ ನನಗೆ ಇವರೊಂದು ತುಂಬ ಟೈಮಿಂದ ನಾನು ನೋಡ್ತಿದ್ದೆ. ಅಂತ ಹೇಳಿದರೆ ಮಾತಾಡಿಸ್ಲಿಕ್ಕೆ ನಮಗೆ ಇವತ್ತು ಒಂದು ಸಂದರ್ಭ ಕೂಡಿ ಬಂದಿದೆ. ಸ್ವಲ್ಪ ಇದಕ್ಕೆ ಸಹ ದಾನಿಗಳು ಸ್ವಲ್ಪ 1-2 ಶೀಟ್ ಹಾಕಿ ಕೊಟ್ಟರೆ ಸಹ ಒಳ್ಳೇದಿತ್ತು. ಯಾಕಂತ ಹೇಳಿದರೆ ನೋಡಿ, ನಾವು ಫುಲ್ ಒದ್ದೆ ಆಗಿದ್ದೇವೆ ಇಲ್ಲಿ. ಅವರು ಕೂಡ ಇಲ್ಲಿ ಕೂತ್ಕೊಳ್ತಾರೆ, ವ್ಯಾಪಾರ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಅವ್ರದ್ದು ಹಾಲು ಮತ್ತು ಪೇಪರ್ ಅದು ಮಾಡಬೇಕಂತ ಇದ್ದಾರೆ. ಸಪೋರ್ಟ್ ಮಾಡಿ ಅವರಿಗೆ. ಈಗ ಅವರ ಮನೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಹತ್ತಿರ ಮನೆ ಅಂತೆ. ಇಷ್ಟು ದೂರ ಬಂದ ನಂತರ ಮನೆಗೊಂದು ಹೋಗುವ ಅಂತೇಳಿ ಅವರ ಮನೆಗೆ ಹೋಗ್ತೇವೆ ಈಗ. ಎಷ್ಟು ಕಷ್ಟ ನೋಡಿ, ತಂದೆಯವರು ಹಿಂದೆಯಿಂದ ದುಡ್ತಾ ಹೋಗ್ತಾರೆ, ಮಗ ತಿರುಗಿಸಿದ್ದಾನೆ ವೀಲು. ನಮಗೆ ಕೈಕಾಲು ಇದ್ದವರಿಗೆ ಇದರ 1% ಸಹ ಗೊತ್ತಾಗೋದಿಲ್ಲ. ಒಂದು ಅಂಗಾಂಗ ಕಳೆದುಕೊಂಡ್ರೆ ಎಷ್ಟೆಲ್ಲ ಕಷ್ಟ ಆಗ್ತದೆ. ಕರುಳು ನಮ್ದು ಚುರು ಆಗ್ತಾ ಉಂಟು. ದೊಡ್ಡ ಒಂದು ಅಪ್ಪು ಉಂಟು, ಅಲ್ಲಿ ಹೋಗ್ತಾ ಇದ್ದಾರೆ. ಆ ಅಪ್ಪು ಸ್ವಲ್ಪ ಮೇಲೆ ಹೋಗಿ ಮತ್ತೆ ನಾವು ತುಂಬ ಬೇಜಾರಾಗ್ತದೆ ಇಂಥದ್ದೆಲ್ಲ ನೋಡುವಾಗ. ಆದರೆ ಅವರೊಂದು ಛಲ, ಅದೊಂದು ಎಳ್ನೀರು ವ್ಯಾಪಾರ ಮಾಡೋದು ಬಂದು ಆಗ್ಬೋದು. ಅವರು ಗ್ರೇಟ್ ಅವರು. ತಿಂಗಳ ಹಿಂದೆ ಜಗದೀಶ್ ನಾಯಕ್ ನೀರ್ಚಿಲ್ಮೆ ಅವ್ರದ್ದೊಂದು ಸ್ವಾವಲಂಬಿ ಜೀವನ ಅಂತೇಳಿ ಒಂದು ರೀಲ್ಸ್ ಮಾಡಿದ್ದೆವು. ಯಾಕಂತ ಹೇಳಿದರೆ ಈಗಿನ ಸರಿಯಿದ್ದ ಯುವಕರನ್ನು ನಾಚಿಸುವಂಥ ಅವರ ಒಂದು ಸ್ವಾವಲಂಬಿ. 15 ವರ್ಷದ ಹಿಂದೆ ಪೇಂಟಿಂಗ್ ವೃತ್ತಿಯಿಂದ ಒಂದು ಕಟ್ಟಡದಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಮತ್ತು ಕಾಲಿಗೆ ಇಂಜುರಿ ಆಗಿತ್ತು. ಅದಕ್ಕೊಂದು ಎಲೆಕ್ಟ್ರಿಕ್ ವೀಲ್ ಚೇರ್ನ ಅವಶ್ಯಕತೆ ಇತ್ತು. ನಮ್ಮ ರೀಲ್ಸ್ ವೈರಲ್ ಆಗುತ್ತಿದ್ದಂತೆ ಶಾಸಕರು ಖುದ್ದು ಫೋನ್ ಮಾಡಿ ಧನ ಸಹಾಯ ಮಾಡಿ ವೀಲ್ ಚೇರ್ ಕೂಡ ಬಂತು ಅವರಿಗೆ. ಅದೇ ಸಮಯದಲ್ಲಿ ಹೇಳಿದ್ದೆ ಅವರ ಅಂಗಡಿ ತರ್ಪಲ್ ಹಾಕಿ ಸೋರ್ತಾ ಉಂಟು. ನಮ್ಮ ವಿಡಿಯೋ ನೋಡ್ಬೋದು, 4 ತಿಂಗಳ ಹಿಂದೆ ಮಾಡಿದ್ದಷ್ಟೇ. ಆ ವಿಡಿಯೋದಲ್ಲಿ ನೀರೆಲ್ಲ ಒಳಗಡೆ ಬರ್ತಿತ್ತು. ಅದಕ್ಕೆ ಶಾಸಕರು ಅದು ಮಾಡಿ ಕೊಡು ಅಂತ ಹೇಳಿದರು. 1 ವಾರದಿಂದ ಜಗದೀಶ್ ನಾಯಕರ ಫೋನ್ ಬಂತು ನಮಗೆ, ಆಗ್ತಾ ಉಂಟು ಕೆಲಸ ಅಂತೇಳಿ. ನಾವು ಮರ್ತೇ ಹೋಗಿದ್ದೆವು. ಆದರೆ ಕೊಟ್ಟ ಮಾತಿನಂತೆ ನಮ್ಮ CA ಬ್ಯಾಂಕಿನವರು CA ಬ್ಯಾಂಕಿನವರು ನಿರ್ದೇಶನ ಶಾಸಕರದ್ದು. CA ಬ್ಯಾಂಕಿನವರು ಸಹ ಅದರಲ್ಲಿ ಕೈ ಜೋಡಿಸಿದ್ದಾರೆ. ತುಂಬ ಧನ್ಯವಾದಗಳು. ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಹೆಮ್ಮೆ, ಒಂದು ನುಡಿದಾಗೆ ನಡೆಯುವ ಒಂದು ಶಾಸಕರು, ಅದು ನಮ್ಮ ಹರೀಶ್ ಅಣ್ಣ. ಧನ್ಯವಾದಗಳು ಸರ್. ಇನ್ನಷ್ಟು ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಆಗಲಿ. ಕೃಷಿ ಪತ್ತಿನ ಧರ್ಮಸ್ಥಳ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಪ್ರೀತ ಮೇರೆ ಬೊಕ್ಕ ಮಾತ ನಿರ್ದೇಶಕರನಕಲು ಬೊಕ್ಕ ಮಾತ ಸಿಬ್ಬಂದಿ ವರ್ಗ ಮಾತೆರ್ಲ ಒಟ್ಟು ಸೇರಿದು ವಿಕಲಚೇತನರ ಏನಂಚಿತ್ನ ಜಗದೀಶರಿಗೆ ಒಂಜಿ ಪೊರ್ಲುದ ಒಂಜಿ ಯಾರನ್ನ ವ್ಯವಹಾರನ ಮಲ್ಪೆರೆ, ಸ್ವಾವಲಂಬಿ ವ್ಯವಹಾರನ ಮಲ್ಪೆರೆ ಒಂಜಿ
ವ್ಯವಸ್ಥೆಯನ್ನು ಮಲ್ತು ಕೊಡ್ತಾರೆ ಏಕೆ ಅನ್ನ ಮೊದಲನೇದಾದ ಯಾನ ಮಾತ ತಂಡಗೆ ಹೃತ್ಪೂರ್ವಕವಾಗಿ ಚಿನ್ನ ಅಭಿನಂದನೆ ನಿಕ್ಲ ಮಾತಿನ ಪರವಾದಿ ಮಲ್ತಾರೆ ಸಹ ರೈಡಿಂಗ್ ಜೋಡಿದಕ್ಕಲು ಜಗದೀಶ್ ಶರ್ನ ಒಂದು ವಿಡಿಯೋ ಮಲ್ಪನಾಗ ಇನ್ನು ತೂದು ಅರೆಗೆ ಪಂಡೇನ್ ಏನಡ್ದು ಇಂಜಿನ ಸಾಕಾರ ಬೋಡು ಇನ್ನು ಕೊರ್ಪೇನ್ ಆ ಟೈಮ್ ಸಂದರ್ಭ ಪಂಡೇರಿ ಒಂಜಿ ಶೆಡ್ದ ವ್ಯವಸ್ಥೆ ಹೊಡು ನಾನು ತಕ್ಷಣ ಪಗ ನೆನಪು ಮತ್ತು ನಮ್ಮ ಪ್ರೀತಮಣ್ಣನ ಕೃಷಿ ಬತ್ತಿನ ಸಹಕಾರಿ ಸಂಘದಕ್ಕಲ್ಲಿ ದಾದಾನ ಇನ್ನು ಮಲ್ತು ಖಂಡಿತವಾದ್ಲ ಹಿಂಗೆ ಮಲ್ತು ಕೊರ್ಪ ಬಂಡೇರಿ ಇನಿ ಪ್ರಾಯಶಃ ಇನಿ ಬಾರಿ ಪೊರ್ಲುಡು ಒಂಜಿ ಆ ಒಂಜಿ ಜಗದೀಶರಿಗೆ ಒಂಜಿ ಸ್ವಾವಲಂಬಿ ಉದ್ಯೋಗ ಮಲ್ಪರೆ ಒಂಜಿ ವ್ಯವಸ್ಥೆಯನ್ನು ಮಲ್ತು ಕೊಡ್ತೇರು ಅಂಚದು ನನಾತ್ ದೇವರಿಗೆ ಅವ್ರನ್ನ ತಂಡಗೆ ಅವ್ರನ್ನ ಸಿಬ್ಬಂದಿ ನಕ್ಳಿಗೆ ನನಾತ್ ದೇವರ ಶಕ್ತಿ ಕೊರಡು ಜಗದೀಶರು ಈ ಮೂಲಕ ಸ್ವಾವಲಂಬಿ ಆಯ್ನ ಜೀವನ ಮನ್ಪರೆ ನನಾತ್ ಅವರಿಗೆ ಶಕ್ತಿ ದೇವರೆಲ್ಲ ಕೊರಡನ್ನು ಬಂದಂಚಿನ ಪ್ರಾರ್ಥನೆ ನಾನು ಈ ಸಂದರ್ಭ ಮಲ್ತೊಂದು ಪ್ರಾಯಶಃ ಈ ಒಂಜಿ ಪೊರ್ಲು ಬಾರಿ ಶೋಕದ ಒಂಜಿ ಅಂಗಡಿದ ವ್ಯವಸ್ಥೆ ಎಲ್ಲ ಆತನ ಪ್ರಾಯಶಃ ಈ ರೀತಿದ ಸ್ವಾವಲಂಬಿ ಬದುಕಿಗೆ ಒಂಜಿ ಕೃಷಿ ಪತ್ತಿನ ಸಹಕಾರಿ ಸಂಘ ಶಕ್ತಿ ಆತನವು ಮಾತ ಕೃಷಿ ಪತ್ತಿನ ಸಹಕಾರಿ ಸಂಘದ ಕ್ಲೆಗಳು ಒಂಜಿ ಪ್ರೇರಣೆ ಬಂದ್ಪುನೆ ನಾನು ಈ ಸಂದರ್ಭ ಮನೊಂದು ಮಾತೆರೆಗಳು ಧನ್ಯವಾದ ಕೊರ್ಪೆ ಆ ಮೂಲಕ ನನಾತ ಈ ರೀತಿ ಸ್ವಾವಲಂಬಿ ಅನ್ನಚಿನ ಜೀವನ ಮಲ್ಪನಚಿನ ವಿಕಲಚೇತನರಿಗೆ ಶಕ್ತಿ ಆಪನಚಿನ ಕೆಲಸ ಸಮಾಜದ ಬಂಧುಲು ಈ ಒಂದು ಕಾರ್ಯಕ್ರಮದ ಮೂಲಕ ಪ್ರೇರಣೆಯಾದ್ಯ ತೊನಡು ಒಂದು ಪನ್ಪನೆಯಲ್ಲಿ ನಾನು ಈ ಸಂದರ್ಭ ಬಂದು ನಮ್ಮದು ಏನಂದರೆ ಅವರ ಈ ದುಡಿಮೆಯನ್ನು ನೋಡಿ ನಾವು ಯಾಕೆಂದರೆ ಇಲ್ಲಿ ಹೋಗುವಾಗ ನಮಗೆ ಏನಾಗ್ತಿದೆ ಅಂದರೆ ಅವರಿಗೆ ಬಿಸಿಲು ಮಳೆ ಬರುವಾಗ ನಮಗೆ ನೋಡುವಾಗ ಒಂಥರ ಬೇಜಾರಾಗ್ತಿತ್ತು. ಆದರೆ ಶಾಸಕರು ಒಂದು ದಿವಸ ಕಾಲ್ ಮಾಡಿ ಹೇಳಿದರು ಪ್ರೀತಮ್ ಐಕ್ಯದಾದಂಡ ವ್ಯವಸ್ಥೆ ಮಲ್ಪೋಡು ಅಂತ. ಹಾಗೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡುವಾಗ ಕೂಡಲೇ ಮಾಡುವ ಅಂತ ಹೇಳಿದರು. ಹಾಗಾಗಿ ಇವತ್ತು ಆ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಅವರು ಇದರಲ್ಲಿ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತೇವೆ ದೇವರಲ್ಲಿ. ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ CA ಬ್ಯಾಂಕ್ನವರು ಬಂದು ಇಂಥದ್ದೊಂದು ನಿರ್ಮಾಣ ಮಾಡಿಕೊಡೋದು ಅದು ಸ್ವಾವಲಂಬನೆ ಜೀವನಕ್ಕೆ ಅವರಿಗೆ ಒಂದು ದಾರಿದೀಪವಾಗಿದ್ದೀರಿ. ಧನ್ಯವಾದಗಳು. ಶ್ರೀಹರಿ ಅವರಿದ್ದಾರೆ, ಇದರ ಬಗ್ಗೆ ಒಂದೆರಡು ಅಭಿಪ್ರಾಯ ಅವರು ಹೇಳ್ತಾರೆ. ಹೇಳಿ ಸರ್. ಇಲ್ಲಿಯ ಈ ಒಂದು ಅಂಗಡಿ ನಿರ್ಮಾಣಕ್ಕೂ ಅವರೆಲ್ಲರ ಒಂದು ಸಹಕಾರ ಏನಿದೆ ಅದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಗುರುತಿಸಿ ಅವರ ಇಂಥ ಅನೇಕ ಸಾಮಾಜಿಕ ಚಟುವಟಿಕೆಗಳು ನಾವು ಮುಂದೆ ಕೂಡ ಪ್ರೋತ್ಸಾಹವನ್ನು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಧನ್ಯವಾದಗಳು ಸರ್. ಸರ್ ರುಚಿ ಇಟ್ಟು ಬರ್ತದೆ. ನಾಲ್ಕು ತಿಂಗಳ ಹಿಂದೆ ನಾವು ಬರುವಾಗ ಇಲ್ಲಿ ವೀಡಿಯೋ ಮಾಡೋ ಫುಲ್ಲು ಸೋರ್ತಿದ್ರು. ಮಳೆಗಾಲಕ್ಕೆ ಫುಲ್ ನೀರೊಳಗಡೆ ಬರ್ತಿತ್ತು. ಅದರಲ್ಲಿ ಒದ್ದೆಯಾಗಿ ನಾವು ವೀಡಿಯೋ ಮಾಡಿದ್ದೆವು. ಅದೇ ರೀತಿ ಅವರಿಗೆ ಎಲೆಕ್ಟ್ರಿಕ್ ವೀಲ್ ಚೇರ್ ಒಂದು ಬೇಡಿಕೆ ಇಟ್ಟಿದ್ದೆವು. ಎಲ್ಲ ಅದಕ್ಕೆ ಸಹಕಾರ ಮಾಡಿದ್ದಾರೆ, ಅದು ಕೂಡ ಬಂತು. ಅದೇ ರೀತಿ ಇವತ್ತು ಶಾಸಕರ ಒಂದು ಮುತುವರ್ಜಿಯಲ್ಲಿ ಶಾಸಕರು ಆ ದಿವಸ ಖುದ್ದು ನಮ್ಮ ಮನೆಗೆ ಬಂದವರಿಗೆ ಧನಸಹಾಯ ಮಾಡಿದರು. ಆ ಟೈಮಲ್ಲಿ ನಾನು ಹೇಳಿದ್ದೆ ತರ್ಪಲೆಲ್ಲ ನೀರು ಒಳಗಡೆ ಬರ್ತದೆ. ಕೂಡಲೇ ಅವರು ಪ್ರೀತಮಿಗೆ ಹೇಳಿದರು ಆವಾಗಲೇ ಇನ್ನೊಂದು ಮಲ್ಪೋಡು ಅಂತೇಳಿ. ಅದೇ ರೀತಿ ಇವತ್ತು ಆಗಿದೆ. ನಮಗಿದು ಮರ್ತು ಹೋಗಿತ್ತು. 4 ತಿಂಗಳ ಹಿಂದೆ ಮಾಡಿದ್ದು ವೀಡಿಯೋ. ಇವತ್ತು 4 ತಿಂಗಳ ನಂತರ ನೋಡುವಾಗ ಕಂಪ್ಲೀಟ್ ಒಂದು ಸುಸಜ್ಜಿತವಾದ ಒಂದು ಲಾಕ್ ಮಾಡಿ ಹೋಗ್ಬೋದು, ಅಷ್ಟು ಒಂದು ಸೇಫ್ಟಿದ್ದು ಒಂದು ಅವರಿಗೆ ಒಂದು ಅಂಗಡಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಏನು ಹೇಳ್ತೀರಿ ನೀವು? ಎಲ್ಲರಿಗೂ ಧನ್ಯವಾದಗಳು. ನನಗೆ ಒಂದು ವೀಲ್ ಚೇರ್ ಮಾಡಿ ತಗೊಳ್ಳೋದಕ್ಕೆ ಧನ ಸಹಾಯ ಮಾಡಿದ ನಿಮಗೂ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ರೈಡಿಂಗ್ ಜೋಡಿನವರಿಗೂ ತುಂಬ ಧನ್ಯವಾದಗಳು. ಮತ್ತು ನನಗೊಂದು ಇದೊಂದು ಅಂಗಡಿ ಆಗಬೇಕಿತ್ತು, ಅದು ಈಗ ನೆರವೇರಿದೆ ನಿಮ್ಮ ಈ ಚಾನೆಲ್ನಿಂದ, ರೈಡಿಂಗ್ ಜೋಡಿ ಚಾನೆಲ್ನಿಂದ. ಮತ್ತು ನನಗೆಲ್ಲ ಸಹಕಾರ ಮಾಡಿದವರಿಗೂ ಎಲ್ಲ ತುಂಬ ಧನ್ಯವಾದಗಳು. ಅದೇ ರೀತಿ ಈಗ ಲೈಟಿನ ವ್ಯವಸ್ಥೆ ಸಹ ನಾವು ಶಾಸಕರ ಗಮನಕ್ಕೆ ತಂದಿದ್ದೇವೆ. ಸೋಲಾರ್ ಲೈಟ್ ಮಾಡಿಕೊಡು ಹೇಳಿದ್ದಾರೆ, ನೋಡು ಅದು ಸಹ ಆಗ್ಬೋದು. ತುಂಬ ಖುಷಿ ಆಯಿತು. ಕೆಲವರು ಕೇಳ್ತಿದ್ರು ಯೂಟ್ಯೂಬ್ ಅಂತ ದಾಯ್ತು ತಿಕ್ಕೊಂಡು ನಿಕ್ಲಿಕ್ಕೆ ಅಂತೇಳಿ. ಹಿಂದೆ ತಿಕ್ಕೊಂಡು ನಿಕ್ಲಿಕ್ಕೆ ಎಂತ ಅಂತ ಹೇಳಿದರೆ ನೋಡಿ, ಒಬ್ಬರ ಬಾಳು ಬೆಳಕಾಯಿತು. ಯಾಕಂತ ಹೇಳಿದರೆ ಅವರಾಗಿ ಕರೆದದಲ್ಲ, ನಾವು ಕರೆಯೋದಲ್ಲಿ ವೀಡಿಯೋಕ್ಕೆ ಹೋಗೋದಿಲ್ಲ. ನಾನಾಗಿ ಅವರ ಕಷ್ಟವನ್ನು ನೋಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಮಾಡಿದ್ದು. ಆ ವಿಡಿಯೋ ವೈರಲ್ ಆಗಿ ಶಾಸಕರಿಗೆ ತಲುಪಿ ಈ ದಿವಸ ಅವರಿಗೆ ಎಲೆಕ್ಟ್ರಿಕ್ ವೀಲ್ ಚೇರ್ ಸಹ ಬಂದಿದೆ. ಆಕ್ಚುಲಿ ನಮಗೆ ತುಂಬಾ ಜನ ವಿಡಿಯೋ ಮಾಡ್ಲಿಕ್ಕೆ ಬನ್ನಿ ಅಂತ ಕರೀತಾರೆ. ಬಟ್ ಈ ವಿಡಿಯೋ ಏನಂದ್ರೆ ನಮ್ಮ ಕಾಮತ್ರೆ ಹೋಗಿ ಹೋದಾಗ ಅವ್ರು ಇರ್ಲಿಲ್ಲ. ಬಟ್ ಅಲ್ಲಿ ಬೋರ್ಡಲ್ಲಿ ನಂಬರ್ ಇತ್ತು. ಹೀಗೆ ಇವ್ರು ಹೇಳಿದ್ರು, ಹೀಗೆ ಅವರು ನಡಿಲಿಕ್ಕೆ ಆಗುದಿಲ್ಲ, ವೀಲ್ ಚೇರ್ ಬೇಕಂತೆ ಅಂತ ಹೇಳ್ತಾ ಇದ್ರು. 15 ವರ್ಷ ಹಿಂದೆ ಅವರೊಂದು ಕಟ್ಟಡದಿಂದ ಪೈಂಟಿಂಗ್ ವೃತ್ತಿಯಲ್ಲಿದ್ದರು. ಕಟ್ಟಡದಿಂದ ಬಿದ್ದು ಬ್ಯಾಕ್ ಬೋನ್ ಇಂಜುರಿ ಆಗಿ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು ನಾರ್ಮಲ್ ವೀಲ್ ಚೇರ್ ಅಲ್ಲಿ ಅವರ ತಂದೆ ದೋಡಿಕೊಂಡು ಹೋಗುದು. ಅದೊಂದು ಸ್ಟೋರಿ ನನಗೆ ಯಾರೋ ಹೇಳಿದ್ರು. ಹಾಗೆ ನಾನೇ ಹೋಗಿ ಅವರ ನಂಬರ್ ಕಲೆಕ್ಟ್ ಮಾಡಿ ಫೋನ್ ಮಾಡಿ ಅದು ವಿಡಿಯೋ ಮಾಡಿದ್ದು.
ಆ ವಿಡಿಯೋ ಮಾಡಿದ್ರಿಂದ ಇವತ್ತಿಗೆ ಆ್ಯಕ್ಚುಲಿ ನಾವು ವೀಲ್ ಚೇರಿಗೆ ಮಾತ್ರ ಬೇಡಿಕೆ ಇಟ್ಟದ್ದು. ಅವರು ಸಹ ಹಾಗೆ ನೀವು ಬೋಲ್ಟ್ ಅಂತ ಹೇಳಿ ಎಲೆಕ್ಟ್ರಿಕ್ ವೀಲ್ ಚೇರ್ ಅದು ಬಂದ ನಂತರ ಅದೇ ಶಾಸಕರು ಅದು ವೈರಲ್ ಆಗಿ ನಮ್ಮ ಮನೆಗೆ ಬಂದಿದ್ರು. ಅವ್ರಿಗೊಂದು ಸಹಾಯಧನ ಕೊಡುವ ಟೈಮಲ್ಲಿ ನಾನು ಹೇಳಿದ್ದೆ, ನಾವು ವಿಡಿಯೋ ಮಾಡುವಾಗ ಸರ್ ಫುಲ್ ಸೋರ್ತಿತ್ತು, ಅಂದರೆ ಮೇಲೆ ತರ್ಪಲ್ ಹಾಕಿ ಇತ್ತು ಅವರ, ನಾವು ಹಿಂದಿನ ರೀಲ್ಸಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ತರ್ಪಲ್ ಹಾಕಿ ನಾನು ಫುಲ್ ಚಂಡಿ ಆಗಿದ್ದೇನೆ, ನಾವು ಇಬ್ಬರು ಸಹ ಚಂಡಿ ಆಗಿದ್ದೆ ವಿಡಿಯೋ ಮಾಡುವಾಗ. ಶಾಸಕರಲ್ಲಿ ಹೇಳಿದ್ದೆ ಅವರಿಗೊಂದು ಏನಾದ್ರು ಮಾಡಿದ್ದೊಂದು ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ. ಅದು ಹೇಳಿದ್ದು ಸಹ ನನಗೆ ಮರೆತು ಹೋಗಿತ್ತು. ಕರೆಕ್ಟ್ ಇವತ್ತಿಗೆ 4 ತಿಂಗಳಾಯಿತು. ಶಾಸಕರು ಕೂಡಲೇ ಪ್ರೀತಮಿಗೆ CA ಬ್ಯಾಂಕಿನ ಪ್ರೀತಮ್ ಅವರ ತಂಡದವರು ಮುತುವರ್ಜೆಯಿಂದ ಒಂದು ಸುಸಜ್ಜಿತವಾದ, ಯಾಕಂತ ಹೇಳಿದರೆ ಅವರಿಗೆ ಈಗ ಬೀಗ ಹಾಕಿ ಹೋಗ್ಬೋದು, ತಲೆ ಬಿಸಿ ಇಲ್ಲ, ಇಲ್ಲದ್ರೆ ಎಳ್ನೀರು ಎಲ್ಲಿ ಇಡೋದು, ರಾತ್ರಿ ನಿದ್ರೆ ಬರೋದಿಲ್ಲ, ಜಾಸ್ತಿ ಮಾಲಾದರೆ ಯಾವುದು ಕೈ ಇದು ಕದ್ದರೆ ಒಂದು ಹೆದರಿಕೆ ಇರ್ತದೆ. ಅದೆಲ್ಲದಕ್ಕೂ ಶಾಸಕರು ಒಂದು ಪರಿಹಾರ ಕೊಟ್ಟರು, ತುಂಬ ಖುಷಿ ಆಗ್ತದೆ. ಇಂಥ ಒಂದು ನಿಜವಾಗಿ ಹೇಳ್ಬೋದು ಶ್ರಮಿಕ ಅಂತ ಹೇಳಿ ಅವರ ಹೆಸರು ಉಂಟು, ಅದು ಅನ್ವರ್ಥ ನಾಮ ಶ್ರಮಿಕ. ನಮ್ಮ ಒಂದು ಬೆಳ್ತಂಗಡಿಗೆ ಒಂದು ತುಂಬ ಖುಷಿ ಆಗ್ತದೆ. ಇಂಥ ಒಂದು ಶಾಸಕರು ಸರಳತೆ ಮತ್ತೆ ನುಡಿದಂತೆ ನಡೆದ ಶಾಸಕರು. ನಾನು ರೀಲ್ಸಲ್ಲಿ ಕೂಡ ಹೇಳಿದೆ, ಯಾಕಂದ್ರೆ ನಮ್ಗೆ ಸಹ ನೆನಪು ಇರ್ಲಿಲ್ಲ ಅದು, ಅವರು ಹೇಳಿದ್ದು ಒಂದು ಮಾತು, ಬಟ್ ಅವರು ನೆನಪಲ್ಲಿ ಮಾಡಿ ಕೊಟ್ಟಿದ್ದಾರೆ. ಕೆಲವರು ಹೇಳೋದು ಮಾತ್ರ, ಆಶ್ವಾಸನೆ ತುಂಬಾ ಜನ ಕೊಡ್ತಾರೆ, ತುಂಬಾ ರಾಜಕೀಯದವರು ಆಶ್ವಾಸನೆ ಕೊಡೋದನ್ನು ನಾವು ನೋಡಿದ್ದೇವೆ. ಅದನ್ನು ನುಡಿದಂತೆ ನಡೆದ ನಮ್ಗೆ ಸಹ ಮರೆತು ಹೋಗಿತ್ತು. 4 ತಿಂಗಳ ಹಿಂದೆ ಒಮ್ಮೆ ಹೇಳಿದ್ದು ಪುನಃ ನೆನಪು ಸಹ ಮಾಡಲಿಲ್ಲ, ನಮ್ಗೆ ಸಹ ಮರೆತು ಹೋಗಿತ್ತು. ಅದರಲ್ಲಿ 1 ವಾರದ ಹಿಂದೆ ಜಗದೀಶ್ ನಾಯ್ಕರ ಫೋನ್ ಬಂತು, ಈಗೀಗ ರೆಡಿ ಆಗ್ತಾ ಉಂಟು ಅಂತೇಳಿ. ಆಗ ನನಗೆ ತುಂಬಾ ಖುಷಿ ಆಯಿತು, ತುಂಬಾ ಹೆಮ್ಮೆ ಕೂಡ ಅನಿಸಿತು. ನಮ್ಮ ಹರೀಶ್ ಪೂಂಜಾ ಸರ್ ಅವರ ಬಗ್ಗೆ ತುಂಬಾ ಧನ್ಯವಾದಗಳು ಸರ್. ಇನ್ನಷ್ಟು ಅದೇ ರೀತಿ ನಮ್ಮ CA ಬ್ಯಾಂಕಿನ ತಂಡ ಅವರಿಗೆ ಸಹ ಧನ್ಯವಾದಗಳು. ಅವರ ಸ್ಟಾಫ್ನವರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಯಾರು ಮಾಡಿದ್ರು ಸಹ ರೈಡಿಂಗ್ ಜೋಡಿಗಳ ಕ್ಯಾಮರಾ ಅಲ್ಲಿ ಇರ್ತದೆ. ಹಾಗೆ ನಮ್ಮ ಹರೀಶ್ ಪುಂಜ ಅವ್ರದೊಂದು ಸರಳತೆ ಏನಂದ್ರೆ, ಹರೀಶ್ ಪುಂಜ ಅವ್ರು ಮಾಡಿ ಕೊಟ್ಟಿದ್ದು ಅಂತ ಹೇಳುವಾಗ ಅದ್ರಲ್ಲೂ ಅವರು ನಾನಲ್ಲ ಅಂತ ಹೇಳಿದ್ರು, ಅವರು CA ಬ್ಯಾಂಕಿನವರು ಮಾಡಿದ್ದು ಅಂತ ಹೇಳಿದ್ರು. ಅದ್ರಲ್ಲಿ ಸಹ ಅವರು ನನ್ನ ಹೆಸರು ಎಲ್ಲಿ ಹಾಕ್ಲಿಕ್ಕೆ ಬಿಡುದಿಲ್ಲ. ಅವರಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ ಅದು ಅವರು ಹರೀಶ್ ಅಂತ ಹೇಳಿ. ಹಾಗೆ ಏನೋ ಇರ್ಲಿ, ಈ ಬಡವರ ಒಂದು ಯಾಕಂದ್ರೆ ಅವರ ಸರಳತೆ ಏನಂದ್ರೆ ಅದೇ ನಾನ್ ಮಾಡಿದಲ್ಲ ಅಂತ ಸಿಂಪ್ಲಿಸಿಟಿ ಇದೆ, ಖುಷಿ ಆಗೋದು. ಈಗಿನ ಒಂದು ಕಾಲಘಟ್ಟದಲ್ಲಿ ನಾನ್ ಕೊಟ್ಟದ್ದು ಅಂತ ಹೇಳಿ ಮುಂದೆ ಬರುವ ಒಂದು ಟೈಮ್, ಅವ್ರು ಮಾಡದೇ ಇದ್ರು ಸಹ ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ಳೋರು ಜಾಸ್ತಿ. ಅದರಲ್ಲಿ ನಮ್ಮ ಒಂದು ಶಾಸಕರಿಗೆ ತುಂಬಾ ಒಂದು ನಾವು ಹೆಮ್ಮೆ ಪಡ್ಬೇಕು, ಬೆಳ್ತಂಗಡಿಯಲ್ಲಿ ಒಂದು ಇಂಥ ಶಾಸಕರಿದ್ದಾರೆ ಅಂತ ಹೇಳಿ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಜಗದೀಶ್ ನಾಯಕ್ ಅವರಿಗೆ ಎಷ್ಟು ಖುಷಿಯಾಗಿದೆಯೋ ನಮ್ಗೆ ಗೊತ್ತಿಲ್ಲ, ಖುಷಿ ಆಗಿದೆ ಅವರಿಗೆ, ಅದರ 4 ಪಟ್ಟು ನಮ್ಗೆ ಖುಷಿ ಆಗಿದೆ. ಯಾಕಂದ್ರೆ ನಾವು ಒಂದಿಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದಕ್ಕೆ ಒಂದು ದೊಡ್ಡ ಫಲ ಸಿಕ್ಕಿದೆ ಅಂತ ನಾವು ಅನ್ಕೊಳ್ತೀವಿ. ಇದೇ ನಮ್ಗೆ ನಮ್ಮ ವಿಡಿಯೋ ಒಂದು ಇಂಪ್ಯಾಕ್ಟ್. ಯಾಕಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಇದರಲ್ಲಿ ಒಂದು ಅವರ ಎಲ್ಲ ಫ್ಯಾಮಿಲಿ ಅಂದ್ರೆ ತಂದೆ ಆಗ್ಲಿ, ತಾಯಿ ಆಗ್ಲಿ, ತಂಗಿ ಆಗ್ಲಿ, ಅವರ ಮುಖದಲ್ಲಿ ಒಂದು ನಗು ಉಂಟಲ್ಲ ಇವತ್ತು. ಅದೇ ನಾವು 4 ತಿಂಗಳು ಹೋಗುವಾಗ ಅವರ ಒಂದು ಇದೇ ಬೇರೆ ಇತ್ತು, ತುಂಬಾ ಬೇಜಾರು ಬೇರೆ. ಈಗ ನೋಡೋ ಒಂದು ಪಾಸಿಟಿವ್ ವೈಬ್ ಕಾಣ್ತಾ ಉಂಟು. ಈಗ ಜಗದೀಶ್ ನಾಯ್ಕರು ರೋಡ್ ಅಲ್ಲಿ ಜೆಟ್ಟಲ್ಲಿ ಹೋದಾಗ ಹೋಗ್ತಾ ಇರ್ತಾರೆ, ಕೆಲವೊಮ್ಮೆ ಇಲ್ಲಿ ನಾವು ನೋಡ್ತೇವೆ, ಈಗ ವಿಶ್ ಮಾಡಿಕೊಂಡು ರೋಡಾಗ ಅವ್ರು ಹೋಗಿರ್ತಾರೆ, ಬಾರಿ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಅದೇ ನಮ್ಗೆ ಖುಷಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ನಮ್ಮ ವಿಡಿಯೋ ಮುಖಾಂತರ ನಮ್ಮ ಜಗದೀಶ್ ನಾಯ್ಕ ಅವರಿಗೆ ಯಾರೆಲ್ಲ ಸಹಾಯ ಮಾಡಿದ್ದೀರಾ ಹಣದ ಮುಖಾಂತರ ತುಂಬಾ ಜನ ಅವರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಏನಂತ ಹೇಳಿದ್ರೆ ಅವರ ಹೆಸರು ಉಲ್ಲೇಖ ಮಾಡಿ ಯಾರಂತ ಹೇಳಿ ಗೊತ್ತಿಲ್ಲ ಅಂತವ್ರು ಸಹ ದುಡ್ಡು ಹಾಕಿದ್ದಾರೆ, ಅಂದ್ರೆ ವೀಲ್ ಚೇರಿಗೆ. ಯಾಕಂದ್ರೆ ಪರ್ಟಿಕ್ಯುಲರ್ ತುಂಬಾ ಜನ ಇದ್ದಾರೆ, ಆದ್ರೆ ನಮ್ಮ ಪರ್ಟಿಕ್ಯುಲರ್ ಯಾರ ಹೆಸರು ಹೇಳಿದ್ರೆ ಯಾರ್ದು ಹೇಳುದು ಎಲ್ಲರದ್ದು ಬಿಟ್ಟು ಹೋಗ್ತದೆ. ಹಾಗಾಗಿ ಯಾರೆಲ್ಲ ಹಾಕಿದ್ರೆ ಅವ್ರು ಎಲ್ರಿಗೂ ನಮ್ಮ ರೈಡಿಂಗ್ ಜೋಡಿ ಕಡೆಯಿಂದ ಧನ್ಯವಾದ ಹೇಳ್ತೇವೆ. ಹೀಗೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದು ಹೊಸ ವಿಷಯದೊಂದು ಸಿಗ್ತೇವೆ. ಟೇಕ್ ಕೇರ್, ಬಾಯ್ ಬಾಯ್.